ಸೊ ಎಲ್ಲ ಗೈಸ್ ಹೆಂಗಿದ್ರೆ ಅನ್ಕೊಂತೀನಿ ಚೆನ್ನಾಗಿದ್ದೀರಾ ಅಂತ. ಸೊ ಇವಾಗ ನಾವು ತೋಟಕ್ಕೆ ಹೋಗ್ತಿದ್ದೀವಿ. ತೋಟದಲ್ಲಿ ಆನೆ ಬಂದಿದೆ ಅಂತೆ. ಇವಾಗ ಆನೆ ನೋಡಕ್ಕೆ ಹೋಗೋಣ ಬನ್ನಿ. ಸೊ ಇವಾಗ ನಾವು ತೋಟಕ್ಕೆ ಹೊರಟಿದ್ವಿ. ನೋಡಿದ್ರೆ ಮನೆ ಬಾಗಿಲೇ ಹಾಕಿಲ್ಲ, ಅದಕ್ಕೋಸ್ಕರ ಹಾಕೊಂಡು ಬರ್ತಾ ಇದ್ದಾನೆ ನೋಡಿ. ಸೊ ಗೈಸ್ ಇವಾಗ ಒಂದು ಬ್ಯಾಡ್ ಲಕ್ಕು ಏನಂದರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲಿ ಧೂಳು ನೋಡಿ ಹೆಂಗೆ ಧೂಳು ಆಗ್ತಿದೆ, ಕಾಣಿಸ್ತಾನೆ ಇಲ್ಲ ಹಿಂದ್ಗಡೆ ಮುಂದ್ಗಡೆ ಏನೇನು ಆಗ್ತಿದೆ ಅಂತ. ಹಂಗೆ ಧೂಳಿದೆ. ಇಲ್ಲಿ ಮುಂದ್ಗಡೆ ನೋಡಿದ್ರೆ ಮಳೆ ನೋಡಿ, ಫುಲ್ ಆಫ್ ರೋಡಿಂಗು. ಇವಾಗ ಆನೆ ಸಿಗತ್ತೋ ಇಲ್ಲೋ ನೋಡಬೇಕು. ಮೋಸ್ಟ್ ಪ್ರಾಬಬ್ಲಿ ಸಿಗಲ್ಲ ಮಳೆಯಿಂದ. ಟ್ರೈ ಮಾಡೋಣ. ಸೊ ಗೈಸ್ ಇವಾಗ ಮಳೆ ಅಂದರೆ ಮಳೆ, ಆನೆ ನೋಡೋ ಚಾನ್ಸಸ್ ಅಂತೂ ತುಂಬ ಕಮ್ಮಿ ಆಗಿದೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮಲೆನಾಡಲ್ಲ, ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಇವಾಗ ಟ್ರೈ ಮಾಡೋಣ, ಆದಷ್ಟು ಟ್ರೈ ಮಾಡ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ನೋಡೋಣ. ಡ್ಯೂ ಟು ಇಂಪ್ರಾಪರ್ ಡ್ರೈವಿಂಗ್ ಟೆಕ್ನಿಕ್ಸ್ ಇವಾಗ ಡ್ರೈವರ್ ಚೇಂಜ್ ಆಗಿದ್ದಾರೆ ನೋಡಿ. ಇವರಿದ್ರು ಡ್ರೈವರು, ಇವಾಗ ಇವರಾಗಿದ್ದಾರೆ. ನೋಡೋಣ, ಟ್ರೈ ಮಾಡೋಣ. ಇನ್ನು ಹಂಟ್ ಫಾರ್ ಎಲಿಫೆಂಟ್ಸ್. ಅಲ್ಲಿ ಆ್ಯಕ್ಚುಲಾಗಿ ಕಾಣಿಸ್ತಾ ಇದೆ ಅಲ್ಲ, ಅದು ಭದ್ರಾ ಬ್ಯಾಕ್ ವಾಟರು. ಇವಾಗ ಬೇಸಿಗೆಗಾಲ ಅಲ್ಲ, ಅದಕ್ಕೋಸ್ಕರ ನೀರೆಲ್ಲ ಎವಾಪರೇಟ್ ಆಗೋಗಿದೆ. ಇವಾಗ ಆ ಮರಗಳೆಲ್ಲ ಏನು ಕಾಣಿಸ್ತಿದೆ ಅಲ್ಲ, ಮಳೆಗಾಲದಲ್ಲಿ ಫುಲ್ ಮುಳುಗೋಗ್ಬಿಡತ್ತೆ ಆ ಮರಗಳೆಲ್ಲ, ಆಯಿತಾ. ಇಲ್ಲಿ ಮುಂಚೆ ಇದು ಡ್ಯಾಮ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಫುಲ್ ಊರಿತ್ತಂತೆ. ಇವಾಗ ಡ್ಯಾಮ್ ಆದಮೇಲೆ ಎಲ್ಲ ಮುಳುಗೋಗಿದೆ, ಅದಕ್ಕೆ ಆ ಪ್ಲೇಸ್ನ ನಾವು ಮುಳುಗಡೆ ಅಂತೀವಿ. ಇವಾಗ ಇವರು ಈ ಪ್ಲೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಅವ್ರ ಹತ್ರ ಹೋಗ್ಬಿಟ್ಟು ಕ್ಲೀನಾಗಿ ನಾಲೆಡ್ಜ್ ತಿಳಿಸ್ಕೊಳ್ಳೋಣ. ಇವಾಗ ಇವರು ಯಾವ ಸ್ಪಾಟ್ ಇದು ಪರ್ಫೆಕ್ಟ್ ಆಗಿ ಅಂತ ಅಂತಾರೆ. ಇದು ಲಕ್ಕುಂದ ಅಂತೇಳಿ ಒಳಗಡೆ ಆಗೋಕ್ಕಿಂತ ಮುಂಚೆ ತುಂಬ ಜನ ಇಲ್ಲಿ ವಾಸ ಇದ್ದರು. ಭದ್ರಾ ಬ್ಯಾಕ್ ವಾಟ್ರು ಅಂದರೆ ಭದ್ರಾ ಡ್ಯಾಮ್ ಆದಮೇಲೆ ಇದೆಲ್ಲ ಕಂಪ್ಲೀಟ್ ಜಾಗ ಎಲ್ಲ ಮುಳುಗಡೆ ಆಗಿ ಇಲ್ಲಿಂದ ಮನೆಗಳೆಲ್ಲ ಖಾಲಿ ಮಾಡಿ ಹೋಗಿದ್ದಾರೆ. ಬ್ಯಾಕ್ ವಾಟ್ರ್ ಬಂದು ಎಲ್ಲಿ ತನಕ ನಿಲ್ಲತ್ತೋ ಅದು ಬಿಟ್ಟು ಮೇಲ್ಗಡೆ ಸ್ವಲ್ಪ ಹಳ್ಳಿಯಲ್ಲಿ ಮನೆಯಲ್ಲಿ ಜನ ವಾಸ ಇದ್ದಾರೆ. ಹಾಗಾಗಿ ಇದೆಲ್ಲ ಜನ ಇದ್ದವರೆಲ್ಲ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಈ ಹೆಸರು ಇರೋ ಜಾಗ ಲಕ್ಕುಂದ ಅಂತ. ನೋಡ್ಲಿಕ್ಕಿರೋಂಥ ಜಾಗ ಎಲ್ಲ ಸೀನ್ರಿ ಆಗಿರ್ಬೋದು, ಬ್ಯಾಕ್ ವಾಟ್ರು ಮತ್ತು ಹಿಂದ್ಗಡೆ ಗುಡ್ಡ ಗಾಡೆಗೆಲ್ಲ ನೋಡೋಕ್ಕಿರೋದು. ಬ್ಯಾಕ್ ವಾಟ್ರ್ ಜೊತೆಗೆ ಭದ್ರಾ ಬ್ಯಾಕ್ ಫಾರೆಸ್ಟು ತುಂಬಾ ಚೆನ್ನಾಗಿದೆ. ತುಂಬ ಒಳ್ಳೆ ಲವ್ಲಿ ಪ್ಲೇಸ್. ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸು. ನೀವು ಯಾವಾಗ ಬೇಕಾದ್ರೆ ಎನಿ ಸೀಸನ್ ಬಂದರೂ ಯಾವ ಟೈಮ್ ಬಂದರೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಈ ಪ್ಲೇಸಿಗೆ ಬರಬೇಕಂದ್ರೆ ಎರಡು ಕಡೆಯಿಂದ ದಾರಿ ಇದೆ. ಒಂದು NR ಪುರದಿಂದ BH ಕೈಮರ ಅಂತಿದೆ, ಅಲ್ಲಿಂದ ಹಂತ್ವಾನಿ ಅಂತ ಬರ್ತೂರು. ಹಂತ್ವಾನಿ ಸರ್ಕಲಿಗೆ ಬಂದು ಸರ್ಕಲಿಂದ ಒಳಗಡೆ ಬಂದರೆ ಲಕ್ಕುಂದ ಅಂದರೆ ಈಗ ಹಂಚಿನ ಮನೆ ಅಂತ ಒಂದು ಜಾಗ ಸಿಗುತ್ತೆ. ಹಂಚಿನ ಮನೆ ಹತ್ರ ಬಂದುಬಿಟ್ಟು ರೈಟ್ ಸೈಡಲ್ಲಿ ಬೋರ್ಡ್ ಹಾಕಿದ್ದಾರೆ. ಒಂದು
ದೇವಸ್ಥಾನ ಇದೆ ಅಲ್ಲಿ ಒಬ್ಬ ದೇವಸ್ಥಾನದ ಪಕ್ಕ ಬಂದರೆ ಇದಕ್ಕೆ ಹಂಚಿನ ಮನೆ ಅಂತ ಪ್ಲೇಸಿಗೆ ಬರ್ತೀವಿ. ಹಂಚಿನ ಮನೆಯಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಪ್ಲೇಸಿಗೆ ಬರ್ತೀವಿ. ಇನ್ನೊಂದು NR ಪುರದಿಂದನೂ ಕೂಡ ಬರ್ಬೋದು. ಈಗ ಹೊಸದಾಗಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಹೊನ್ನೆಕುಡುಗಿ ಭಾಗಕ್ಕೆ ಹೋಗೋದಕ್ಕೆ. ಆ ಬ್ರಿಡ್ಜ್ ಮೇಲ್ಗಡೆ ಬಂದುಬಿಟ್ಟು ಇಲ್ಲಿ ಗ್ರಾಮ ಹೊನ್ನೆಕುಡುಗಿ ಗ್ರಾಮದ ಪಕ್ಕ ಬಂದು ಅಲ್ಲಿಂದ ಅಲ್ಲಿ ವೆಂಕಟರಮಣ ದೇವಸ್ಥಾನ ಇದೆ. ದೇವಸ್ಥಾನ ದಾಟಿ ಮುಂದೆ ಬಂದು 1-2 ಕಿಲೋಮೀಟ್ರ್ ಮುಂದೆ ಬಂದು ಅಲ್ಲೂ ಕೂಡ ಅದೇ ಹಂತವನಿಂದ ಬರೋ ರೋಡ್ ಕೂಡ ಅಲ್ಲೇ ಬಂದು ಸೇರುತ್ತೆ. ಅಲ್ಲಿ ಲೆಫ್ಟ್ ಟರ್ನ್ ತೊಗೊಂಡ್ರೆ ಅದೇ ಹಂಚಿನ ಮನೆ ಅನ್ನೋ ಜಾಗಕ್ಕೆ ಬರ್ತೀವಿ. ಅಲ್ಲಿಂದ ಒಂದೇ ರೋಡು ಸೀದಾ ಇಲ್ಲಿಗೆ ಬಂದರೆ ಈ ಪ್ಲೇಸಿಗೆ ಬರ್ತೀವಿ. ಇವಾಗ ಆನೆ ಹುಡುಕುವ ಪ್ರಯತ್ನ ನೋಡಿ ಆನೆ ಹುಡುಕುತ್ತಿದ್ದಾರೆ. ಇವಾಗ ಕಾಡು ಕೋಣ ಥರ ಏನೋ ಕಾಣಿಸ್ತಾ ಇದೆ ಅಂತೆ. ನಮಗಂತೂ ಕಾಣಿಸ್ತಿಲ್ಲ, ಏನೋ ಮೇಯ್ತಿರೋ ಥರ ಕಾಣಿಸ್ತಿದೆ ಅಂತೆ. ಮೋಸ್ಟ್ ಪ್ರಾಬಬ್ಲಿ ಕಾಡು ಕೋಣ ಇರ್ಬೋದು ಅಂತ ಅಂತಿದ್ದಾರೆ. ಬನ್ನಿ ನೋಡೋಣ. ಆದಷ್ಟು ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ನೀವೇ ಸ್ಪಾಟಿಗೆ ಬಂದು ನೋಡಿ. ಇವಾಗ ಇಲ್ಲಿ ಇಷ್ಟು ನೀರು ನೋಡ್ತಿದ್ದೀರಲ್ಲ, ಮುಂಚೆ ಎಲ್ಲ ಇಷ್ಟು ನೀರು ಇಡ್ತಿದ್ದಿಲ್ಲ. ಇಲ್ಲಿ ಬರೀ ಒಂದು ಕಾಲುವೆ ಅಷ್ಟೇ ನೀರು ಇಡ್ತಿತ್ತು ಆಯಿತಾ. ಅವಾಗ ಇಲ್ಲಿ ಆನೆ ತುಂಬ ಬರ್ತಿತ್ತು. ಈ ಸತಿ ಮಳೆ ಬೇಗ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿ ನೀರು ಹಾಗೆ ಇದೆ. ನೀರು ಫುಲ್ಲು ಎವಾಪರೇಟ್ ಆಗಿಲ್ಲ. ಮಳೆ ಬಂದಿದ್ದ ಕಾರಣದಿಂದ ಆನೆಗಳೆಲ್ಲ ಒಳಗಡೆ ಕಾಡಿಗೆ ಸೇರಿಕೊಂಡಿದೆ. ಆ ಗುಡ್ಡಗಳೆಲ್ಲ ಏನು ನೋಡ್ತಿದ್ದೀರಲ್ಲ ಅದೆಲ್ಲ ಫುಲ್ ಕಾಡು. ಒಳಗಡೆ ಆನೆಗಳಿದೆ. ಎಲ್ಲರೂ ಒಳ್ಳೆ ಬಿಸಿಲಿಡ್ತಿದ್ರೆ ಇಲ್ಲಿ ಫುಲ್ ಆನೆಗಳು ನೋಡ್ಬೋದಿತ್ತು. ಸೊ ಇವಾಗ ನಿಮಗೆ ಅಲ್ಲೆರಡು ಉದ್ದ ಮರ ಕಾಣಿಸ್ತಿದೆ ಅಲ್ಲ, ಅಲ್ಲೆರಡು ಉದ್ದ ಮರದ ಮಧ್ಯದಲ್ಲಿ ಏನೋ ಒಂದು ದೊಡ್ಡ ಬಂಡೆ ಕಲ್ಲು ಥರ ಕಾಣಿಸ್ತಿದೆ ಅಲ್ಲ, ಅದೇ ಆನೆ ಗಾಯ್ಸ್. ನಾವು ತುಂಬ ಅಂದರೆ ತುಂಬ ದೂರ ಇದ್ದೀವಿ. ನಾವು ಅಷ್ಟು ಝೂಮ್ ಮಾಡಿದ್ರು ಬರೀ ಅಷ್ಟೇ ಕಾಣಿಸ್ತಿದೆ. ನೋಡ್ತಿದ್ದೀರಾ ಆನೆ ಅಷ್ಟು ಚಿಕ್ಕ ಕಾಣಿಸ್ತಿದೆ ನೋಡಿ. ಕಾಣಿಸ್ತಿದ್ಯಾ? ಈ ಟೈಮಲ್ಲಿ ನಮಗೆ ಆನೆ ಕಾಣಿಸ್ತು. ಅದು ನಿಮಗೆ ಆನೆ ತೋರಿಸೋಣ ಅಂತ ತುಂಬಾ ಟ್ರೈ ಮಾಡ್ತಿದ್ದೀವಿ, ಆದರೆ ಕಾಣಿಸ್ತಾನೆ ಇಲ್ಲ ನೇಕೆಡ್ ಐಸಲ್ಲಿ. ಅದಕ್ಕೋಸ್ಕರ ಬೈನಾಕ್ಯುಲರಲ್ಲಿ ಫೋನ್ ಇಟ್ಟು ತೋರಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಆ ಥರ ಡಿಸ್ಟರ್ಬೆನ್ಸ್ ಆಗ್ತಿದ್ದಕ್ಕೆ ಸಾರಿ. ಅಲ್ಲಿ ಆನೆ ಕಾಣಿಸ್ತಾ ಇದೆಯಲ್ಲ, ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಆನೆ ಎಷ್ಟು ದೂರ ಅಂದರೆ ದೂರ ಇದೆ. ಅದು ಬೈನಾಕ್ಯುಲರಲ್ಲಿ ಮಾತ್ರ ಸ್ವಲ್ಪ ಕಾಣಿಸ್ತಾ ಇದೆ. ಈ ಥರ ಡಿಸ್ಟರ್ಬೆನ್ಸಿಗೆ ಸಾರಿ. ನೋಡಿ ಹಿಂಗಿದೆ ಆನೆ. ಈ ಥರ ನಿಮ್ಮೂರಲ್ಲಿ ಸಿಗತ್ತಾ? ಕಾಣಿಸ್ತಿದ್ಯಾ ಗೈಸ್ ಅಲ್ಲಿ ಆನೆ? ನಾವು ಬೈನಾಕ್ಯುಲರಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನೋಡಿ. ಮೂವ್ ಆಗ್ತಾ ಇದೆ, ಕಾಣಿಸ್ತಿದ್ಯಾ? ಅದೆಲ್ಲ ಮೇಯ್ತಾ ಇದೆ. ಸೊ ಇವಾಗ ನಾವು ವಾಪಸ್ ಹೊರಡ್ತಾ ಇದ್ವಿ. ನೋಡಿದ್ರೆ ಅಲ್ಲೇ ಒಂದೇ ಸತಿ ಆನೆ ಸಿಕ್ಬಿಡ್ತು. ಅದಕ್ಕೆ ಸುಮಾರಿದೆ ಅಂತೆ. ನಂಗಂತೂ ಕಾಣಿಸ್ತಿಲ್ಲ, ಇವರಿಗೆಲ್ಲ ಕಾಣಿಸ್ತಿದೆ ಅಂತೆ. ಇವಾಗ ಮುಂದೆ ಹೋಗ್ತಾ ಇದ್ದೀವಿ ನಾವು. ಆನೆಗೆ ಸಖತ್ ರಿಸ್ಕಿನೇ, ಸಖತ್ ರಿಸ್ಕು. ಎಲ್ಲಿ ಗುಂಡಿ ಎಲ್ಲಿ ಫುಲ್ಲು ಕೆಸರಿರತ್ತೆ ಹೇಳೋಕ್ಕಾಗಲ್ಲ. ಆದರೂ ಒಂಥರ ಖುಷಿ, ಆನೆ ಹತ್ತಿರದಿಂದ ನೋಡಿದ್ವಿ ಅಂತ. ತೋರಿಸ್ತೀವಿ ನೋಡಿ. ಸೊ ನೋಡ್ಬೋದಾ, ನಾವಿವಾಗ ಸೆಕೆಂಡ್ ಸ್ಪಾಟಿಗೆ ಬಂದಿದ್ದೀವಿ. ಬೈನಾಕ್ಯುಲರಿಂದ ನೋಡಿ ಆನೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ. ಆನೆ ನಮ್ಗೆ ತುಂಬ ಹತ್ತಿರ ಇದೆ ಇವಾಗ. ಹಾಂ ನೋಡಿ, 2 ಗ್ರೂಪ್ ಆನೆ ಹೆಂಗೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ. ಸೊ ಇವಾಗ ಕತ್ಲೆ ಆಯಿತು ನೋಡ್ಬೋದು. ನಿಮಗೆ ಗೊತ್ತಾಗ್ತಿರಲ್ಲ, ಆದರೆ ತುಂಬ ಕತ್ಲೆ ಆಗಿದೆ. 7 ಗಂಟೆ ಆದರೂ ಸ್ವಲ್ಪ ಬೆಳಕಿದೆ ನೋಡಿ. ಅದಕ್ಕೆ ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಮತ್ತು ಕತ್ಲೆ ಆದರೆ ಅದಕ್ಕೆ
ಹೆಂಗಿತ್ತು ನಮ್ಮ ವ್ಲಾಗು? ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ.